ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಚಂದ್ರು, ಅವನಷ್ಟೆಲ್ಲ ಮಾತಾಡ್ತಾ ಇದ್ರು ಯಾಕೆ ಸುಮ್ನೆ ನಿಂತಿದ್ದೀರಾ? ನಾನೇನ್ ಮಾತಾಡ್ಲಿ ರಾಜೇಶ್ವರಿ, ನಿಮ್ಮಿಬ್ರಲ್ಲಿ ಜಗಳ ಇವತ್ತು ಶುರು ಆಗ್ತಿದ್ಯಾ? ಅವನ್ ಪರವಾಗಿ ಮಾತಾಡಿದ್ರೆ ನಿನಗ್ ಬೇಜಾರಾಗತ್ತೆ, ನಿನ್ ಪರವಾಗಿ ಮಾತಾಡಿದ್ರೆ ಅವನಿಗೆ ಬೇಜಾರಾಗತ್ತೆ. ಒಟ್ನಲ್ಲಿ ಇಬ್ಬರ ಮಧ್ಯೆ ಸಿಗಾಕೊಂಡು ನಾನ್ ನರಳ್ತಾ ಇದ್ದೀನಿ. ನರಳ್ತಾ ಇದ್ದೀರಾ? ನರಳ್ತಾ ಇದ್ದೀರೋ ಅಥವಾ ನನ್ನಿಂದ ಮುಚ್ಚಿಟ್ಟು ಡ್ರಾಮಾ ಮಾಡ್ತಾ ಇದ್ದೀರೋ? ನಿನಗ್ ನಾನೇನ್ ಮುಚ್ಚಿಡ್ತಿದ್ದೀನಿ ರಾಜೇಶ್ವರಿ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ರ ಚಂದ್ರು? ನೀವೀಗ ಎಲ್ಲಿ ಹೋಗಿದ್ರಿ, ಏನ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಫ್ರೆಂಡ್ ಮಗನ್ ಮದ್ವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಈ ಕೆಲಸದೊಳಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸ್ಬಿಟ್ಟು ಬರ್ತಾ ಇದ್ದೀರಾ? ಈ ದರಿದ್ರನ ಮನೆಯಿಂದ ಆಚೆ ಹಾಕೋದ್ ಬಿಟ್ಟು ಕರ್ಕೊಂಡು ಹೋಗಿ ಶಾಸ್ತ್ರ ಮಾಡಿದ್ದೀರಾ. ಅಲ್ಲ, ಹಾಗ್ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಅವಳಿನ್ನು ಎಷ್ಟ್ ದಿನ ಅಂತ ಅಶ್ನದಾರದಲ್ಲೇ ಇರಕ್ಕಾಗತ್ತೆ ಹೇಳು? ಹಾಗಾದ್ರೆ ನನ್ನ ಸ್ಥಾನನು ಕಿತ್ತು ಇವಳಿಗೆ ಕೊಟ್ಟು ಅವಳ ಮಹಾರಾಣಿಯಾಗಿ ಮೆರೆಸಿ, ಇದು ನಿಮ್ ಕರ್ತವ್ಯನೇ ಅಲ್ವಾ? ನೋಡ್ ರಾಜೇಶ್ವರಿ, ನಿನಗೆ ಗೊತ್ತಿಲ್ಲದೆ ಇವನ್ನ ಕರ್ಕೊಂಡು ಹೋಗಿ ಮರುಮಂಗಲ್ಯ ಧಾರಣೆ ಮಾಡಿಸಿದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ನೀನ್ ಇವಳನ್ನ ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು, ಆದ್ರೆ ನಾನು ಒಪ್ಕೊಂಡಿದ್ದೀನಿ. ಹಾಗೆ ನೋಡಿದ್ರೆ ನೀನೇ ನಿಂತು ಈ ಶಾಸ್ತ್ರನ ಮಾಡಿಸ್ಬೇಕಾಗಿತ್ತು. ನೀನ್ ಮಾಡಲ್ಲ ಅಂತ ಗೊತ್ತಿದ್ದೆ ನಾನು ಮಾಡಿದ್ದು. ಹೀಗೆಲ್ಲ ಆಗ್ಬೇಕಾಗಿರೋದು ಮುತ್ತೈದೆ ಲಕ್ಷಣ ಅಲ್ವಾ? ಮುತ್ತೈದೆ? ಪರವಾಗಿಲ್ಲ, ನಿಮ್ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರೋ ಹಾಗೆ ಮೋಡಿ ಮಾಡಿದಾಳೆ. ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ಳಿದಲ್ದೆ ಈಗ ನಿಮ್ಮನ್ನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಡ್ಯಾಡ್, ಲಿಮಿಟ್ ಕ್ರಾಸ್ ಆಗ್ತಿದೆ, ಆಮೇಲೆ ನಾನು ಕ್ರಾಸ್ ಆಗ್ಬೇಕಾಗತ್ತೆ. ಐ ಆಮ್ ಸಾರಿ. ನಾನು ನನ್ನ ಲಿಮಿಟ್ ಅಲ್ಲೇ ಇದ್ದೀನಿ, ಆದ್ರೆ ಅದನ್ನ ಕ್ರಾಸ್ ಮಾಡಿರೋದು ನೀವು ಚಂದ್ರು. ಈಗ ನಾನು ಮಾಡಬಾರ್ದೇ ಇರೋದು ಏನ್ ಮಾಡ್ದೆ ಅಂತ ಮಾತಾಡ್ತಿದ್ಯಾ ರಾಜೇಶ್ವರಿ? ಈಗ ಇನ್ನೇನ್ ಮಾಡ್ಬೇಕು ಚಂದ್ರು? ನನ್ನ ಮಗ ಈ ಕೆಲಸದೊಳಗೆ ತಾಳಿ ಕಟ್ಟೋದಕ್ಕೆ ನೀವೇ ಕಾರಣ ತಾನೆ? ರಾಜೇಶ್ವರಿ, ಏನ್ ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇರೋದು. ನಾನು ಹೇಳಿದ್ದು ನಿಜ ತಾನೆ? ha 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 ha
ಓಹೋ, ನಿಜ ಗೊತ್ತಾಯ್ತು ಅಂತನಾ? ನಿಜ ನಿಜ ಗೊತ್ತಾಗಿಲ್ಲ ಅಂತ ನಗ್ತಿರೋದು. ಈಗ ನಾವು ಮದುವೆ ಆಗಿ ಖುಷಿಯಾಗಿರ್ಬೇಕಾದ್ರೆ ನಾವ್ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಇದೆಲ್ಲ ತಿಳ್ಕೊಳ್ಳೋದಿಕ್ಕೆ ನಿಮ್ಮ ಬಾಲದ ತುಂಡುಗಳನ್ನ ನಮ್ಮಿಂದೆ ಬಿಟ್ಟಿದ್ದೀರಾ. ಓಕೆ, ಹಾಗಿದ್ಮೇಲೆ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ನಾನು ಮದುವೆ ಆಗೋದಕ್ಕೆ ಡ್ಯಾಡ್ ಅಂತೂ ಕಾರಣ ಅಲ್ಲ.